ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳನ್ನು ಕುರಿತು ನಾವು ಈವರೆಗೂ ಅಧ್ಯಯನ ಮಾಡಿದ್ದೇವೆ. ಅವರಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಮತ್ತು ಸಂವಿಧಾನದ ಕ್ರಮಗಳನ್ನು ಕುರಿತು ಅಧ್ಯಯನ ಮಾಡಿದ್ದೇವೆ. ಬಹುಶಃ ಹಿಂದುಳಿದಿರ್ತಕ್ಕಂತಹ ವರ್ಗಗಳ ಒಂದು ಪರಿಕಲ್ಪನೆಯಲ್ಲಿ ದುರ್ಬಲ ವರ್ಗಗಳನ್ನು ಕುರಿತು ಅಧ್ಯಯನ ಮಾಡುವಾಗ ನಾವು ಮಹಿಳೆಯರನ್ನು ಕುರಿತು ಕೂಡ ಅಧ್ಯಯನ ಮಾಡಬೇಕಾಗಿದೆ. ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ಬುಡಕಟ್ಟುಗಳು ಇವುಗಳ ಅಧ್ಯಯನದಂತೆಯೇ ಮಹಿಳೆಯರನ್ನು ಕುರಿತು ಕೂಡ ನಾವು ಅಧ್ಯಯನವನ್ನು ಮಾಡಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ನಮಗೆ ಮುಖ್ಯವಾಗ್ತಕ್ಕಂಥದ್ದು ಲಿಂಗ ಅಸಮಾನತೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು. ಲಿಂಗ ಅಸಮಾನತೆ, ಜೆಂಡರ್ ಡಿಸ್ಕ್ರಿಮಿನೇಷನ್. ನೋಡಿ, ಸಾಮಾನ್ಯವಾಗಿ ನೀವು ಗಮನಿಸಿದಿರಿ, ಭಾರತೀಯ ಸಮಾಜ ಅಂತಕ್ಕಂಥದ್ದು ಪಿತೃಪ್ರಧಾನವಾದಂತಹ ಸಮಾಜ. ಇಂಡಿಯನ್ ಸೊಸೈಟಿ ಇಸ್ ಎ ಮೇಲ್ ಡಾಮಿನೇಟೆಡ್ ಸೊಸೈಟಿ. ಆ ಪುರುಷ ಪ್ರಧಾನ ಪಿತೃಪ್ರಧಾನ ಸಮಾಜದಲ್ಲಿ ಮಹಿಳೆಯರು ಅನೇಕ ರೀತಿಯಲ್ಲಿ ದಬ್ಬಾಳಿಕೆಗೆ, ಶೋಷಣೆಗೆ, ದೌರ್ಜನ್ಯಕ್ಕೆ ಒಳಗಾಗ್ತಕ್ಕಂಥದ್ದು ಒಂದು ಸರ್ವೇ ಸಾಮಾನ್ಯ ಸಂಗತಿ ಎನ್ನುವಂತಾಗಿದೆ. ಆ ಹಿನ್ನೆಲೆಯಲ್ಲಿ ಅವರ ಶೋಷಣೆಯನ್ನು ತಪ್ಪಿಸೋದಕ್ಕೆ ಅಥವಾ ಅವ್ರ ಮೇಲೆ ಆಗ್ತಕ್ಕಂತಹ ದಬ್ಬಾಳಿಕೆಯನ್ನು, ದೌರ್ಜನ್ಯವನ್ನು ತಪ್ಪಿಸೋದಕ್ಕೆ ಹಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ಆ ಸಂದರ್ಭದಲ್ಲಿ ಯಾವ ರೀತಿ ಅವರ ಒಂದು ಅಸಮಾನತೆ ಅಂತಕ್ಕಂಥದ್ದು ಇಲ್ಲಿ ವ್ಯಕ್ತವಾಗ್ತಾ ಇದೆ, ಏನೆಲ್ಲ ಅಸಮಾನತೆಯ ಅಂಶಗಳು ಅವರ ಶೋಷಣೆಗೆ ಕಾರಣ ಆಗ್ತಾ ಇದ್ದಾವೆ ಎನ್ನುವಂತಹದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗುತ್ತದೆ. ಹಾಗಾದರೆ ಲಿಂಗ ಅಸಮಾನತೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಾವು ಮೊದಲನೇದಾಗಿ ಲಿಂಗ, ಜೆಂಡರ್, ಸ್ತ್ರೀಯರು ಪುರುಷರು ಎನ್ನುವ ವ್ಯತ್ಯಾಸದ ಮೇಲೆ ಆ ಲಿಂಗ ಅಂತಕ್ಕಂತಹ ಒಂದು ಅಂಶ ನಿರ್ಧಾರ ಆಗುತ್ತೆ. ಅದನ್ನು ನಾವು ಜೈವಿಕ ಸಂಗತಿ, ಬಯಾಲಜಿಕಲ್ ಫ್ಯಾಕ್ಟರ್ ಅಂತ ಹೇಳಿ ಕರಿತೀವಿ. ಅದೊಂದು ಜೈವಿಕ ಸಂಗತಿ. ದೈಹಿಕ ಲಕ್ಷಣಗಳ ಆಧಾರದ ಮೇಲೆ ಸ್ತ್ರೀಯರು ಪುರುಷರು ಎನ್ನುವ ಭೇದವನ್ನು ಮಾಡ್ತಕ್ಕಂತಹದ್ದು ಅದು ಲಿಂಗ, ಜೆಂಡರ್ ಅಂತಕ್ಕಂಥದ್ದು. ಅದೇ ರೀತಿಯಲ್ಲಿ ಆ ಲಿಂಗ ಎನ್ನುವ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರ್ತಕ್ಕಂತಹ ಇನ್ನೊಂದು ಅಂಶ ಲಿಂಗತ್ವ ಎನ್ನುವಂತಹದ್ದು. ಇಲ್ಲಿ ಲಿಂಗ ಎನ್ನುವುದು ದೈಹಿಕ ಆಧಾರದ ಮೇಲೆ ವ್ಯತ್ಯಾಸಗಳನ್ನು ಸೂಚಿಸ್ತಕ್ಕಂಥದ್ದು, ಸ್ತ್ರೀಯರು ಪುರುಷರು ಅಂತಕ್ಕಂಥ ಅಂಶವನ್ನು ಸೂಚಿಸುತ್ತೆ. ಈ ಲಿಂಗತ್ವದ ಪ್ರಶ್ನೆಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸ್ತ್ರೀಯರ ಮತ್ತು ಪುರುಷರ ಪಾತ್ರಗಳ ನಿರ್ಧಾರ, ಸ್ತ್ರೀಯರ ಮತ್ತು ಪುರುಷರ ಪಾತ್ರಗಳ ನಿರ್ವಹಣೆಯ ಅಂಶಗಳು ಇಲ್ಲಿ ಇನ್ನೊಂದು ರೀತಿಯಲ್ಲಿ ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ, ನಮ್ಮ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಸ್ತ್ರೀಯರು ನಿರ್ವಹಿಸ್ತಕ್ಕಂಥ ಪಾತ್ರಗಳು ಬೇರೆ, ಪುರುಷರು ನಿರ್ವಹಿಸ್ತಕ್ಕಂಥ ಪಾತ್ರಗಳು ಬೇರೆ. ಈ ಪಾತ್ರ ನಿರ್ವಹಣೆಯ ಆಧಾರದ ಮೇಲೆ, ಕರ್ತವ್ಯಗಳ ನಿರ್ವಹಣೆಯ ಆಧಾರದ ಮೇಲೆ ನಾವು ಲಿಂಗತ್ವ ಎನ್ನುವಂತಹ ಒಂದು ಸಂಗತಿಯನ್ನು ಇಲ್ಲಿ ಗಮನಿಸ್ತೇವೆ. ಸ್ತ್ರೀಯರ ಪಾತ್ರಗಳು ಬೇರೆ, ಪುರುಷರ ಪಾತ್ರಗಳು ಬೇರೆ. ನಮ್ಮ ಸಾಂಪ್ರದಾಯಿಕ ಸಮಾಜದಿಂದ ಹಿಡಿದು ಆಧುನಿಕ ಸಮಾಜದವರೆಗಿನ ಸಂಗತಿಗಳನ್ನು ತೆಗೆದುಕೊಂಡಾಗ ಅಲ್ಲಿ ನಮ್ಮ ಸಂಸ್ಕೃತಿಯ ತಳಹದಿಯ ಮೇಲೆ, ನಮ್ಮ ಕೌಟುಂಬಿಕ ವ್ಯವಸ್ಥೆಯ ತಳಹದಿಯ ಮೇಲೆ, ಅಥವಾ ನಮ್ಮ ಹಿರಿಯರು ರೂಪಿಸಿಕೊಂಡು ಬಂದಂತಹ ಅಂಶಗಳ ತಳಹದಿಯ ಮೇಲೆ ಸ್ತ್ರೀಯರ ಕರ್ತವ್ಯಗಳು, ಪುರುಷರ ಕರ್ತವ್ಯಗಳು ಇವುಗಳು ಬೇರೆ ಬೇರೆನೇ ಇದೆ. ನೀವು ನಿಮ್ಮ ಮನೆಗಳಲ್ಲೇ ಗುರುತಿಸ್ತೀರಿ. ನಿಮ್ಮ ತಂದೆ ನಿರ್ವಹಿಸ್ತಕ್ಕಂಥ ಕೆಲಸಗಳು ಬೇರೆ, ನಿಮ್ಮ ತಾಯಿ ನಿರ್ವಹಿಸ್ತಕ್ಕಂಥ ಕೆಲಸಗಳು ಬೇರೆ. ಆ ಕೆಲಸಗಳ ಆಧಾರದ ಮೇಲೆ ನಾವು ಇಲ್ಲಿ ಸಾಮಾಜೀಕರಣಗೊಳಿಸ್ತಕ್ಕಂಥ ಸಂಗತಿ ಇದೆ. ನೀವು ಕಳೆದ ವರ್ಷ ಸಾಮಾಜೀಕರಣವನ್ನು ಕುರಿತು ಅಧ್ಯಯನ ಮಾಡಿದಿರಿ, ಸೋಷಿಯಲೈಸೇಷನ್. ನಾವು ನಮ್ಮ ಸಂಸ್ಕೃತಿಗೆ ಅನುಸಾರವಾಗಿ, ನಮ್ಮ ವ್ಯವಸ್ಥೆಗೆ ಅನುಸಾರವಾಗಿ ನಮ್ಮ ಸಮಾಜದ ನಿಯಮಗಳನ್ನು ಕಲಿತಕ್ಕಂಥದ್ದು. ಆ ಸಮಾಜದ ನಿಯಮಗಳನ್ನು ಕಲಿಯುವಾಗ ಪುರುಷರ ಒಂದು ನಿಯಮಗಳು, ಪುರುಷರು ಕಲಿಬೇಕಾಗಿರ್ತಕ್ಕಂಥ ನಿಯಮಗಳು, ಸ್ತ್ರೀಯರು ಕಲಿಬೇಕಾಗಿರ್ತಕ್ಕಂಥ ನಿಯಮಗಳು, ಮತ್ತು ಅದರ ಜೊತೆಗೆ ಅವರು ನಿರ್ವಹಿಸಬೇಕಾದಂಥ ಕರ್ತವ್ಯಗಳು, ಬಹಳ ಮುಖ್ಯವಾಗಿ ಅವರು ನಿರ್ವಹಿಸಬೇಕಾಗಿರ್ತಕ್ಕಂಥ ಕರ್ತವ್ಯಗಳ ಆಧಾರದ ಮೇಲೆ ನಾವು ಇಲ್ಲಿನ ವ್ಯತ್ಯಾಸವನ್ನು ನೋಡ್ತಾ ಹೋಗ್ತೀವಿ. ಅದು ನಮ್ಮ ಕೌಟುಂಬಿಕ ಹಂತದಲ್ಲೇ ಆರಂಭ ಆಗುತ್ತೆ. ಒಂದು ಮಗು ಚಿಕ್ಕ ಮಗುವಾಗಿದ್ದಾಗಲೇ, ಅದು ಗಂಡು ಮಗುವಾಗಿದ್ದರೆ ಆ ಮಗುವಿಗೆ ದೊರೆತಕ್ಕಂಥ ಸಾಮಾಜೀಕರಣ ಬೇರೆ,
ಆ ಮಗುವಿನ ಕಡೆಯಿಂದ ಮಾಡಿಸ್ಕೊಳ್ಬಹುದಾದಂಥ ಕೆಲಸಗಳ ಒಂದು ರೀತಿಗಳೇ ಬೇರೆ. ಹಾಗೆಯೇ ಒಂದು ಹೆಣ್ಣುಮಗು ಆಗಿದ್ದರೆ ಆ ಮಗುವಿಗೆ ಕಲಿಸ್ತಕ್ಕಂಥ ಕೆಲಸಗಳು ಬೇರೆ ಮತ್ತು ಆ ಮಗುವಿಗೆ ತರಬೇತಿ ನೀಡ್ತಕ್ಕಂತಹ ಅಂಶಗಳು ಬೇರೆ ಆಗುತ್ತೆ. ಆ ಎಲ್ಲ ಸಂದರ್ಭಗಳಲ್ಲಿ ಮುಖ್ಯವಾಗುತ್ತೆ ಏನು ಅಂತ ಹೇಳಿದ್ರೆ, ನೀನು ಗಂಡು ಹುಡುಗ, ನೀನು ಈ ಥರ ಕೆಲಸಗಳನ್ನು ಮಾತ್ರ ಮಾಡಬೇಕು, ಅಥವಾ ನೀನು ಹೆಣ್ಣು ಹುಡುಗಿ, ನೀನು ಇಂಥ ಕೆಲಸಗಳನ್ನು ಮಾತ್ರ ಮಾಡಬೇಕು ಅಂತಕ್ಕಂತಹ ಒಂದು ಸರಳ ಸಂಗತಿಗಳನ್ನು ಕೂಡ ಇಲ್ಲಿ ಆ ವ್ಯತ್ಯಾಸದ ತಳಹದಿಯ ಮೇಲೆ ಗುರುತಿಸ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಲಾಗುತ್ತದೆ. ಹೀಗಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳು, ಸಾಮಾನ್ಯವಾದಂತಹ ಸಂಗತಿಗಳು, ಸಣ್ಣ ಪುಟ್ಟ ಸಂಗತಿಗಳು, ಈ ಎಲ್ಲವುಗಳಲ್ಲಿ ನಾವು ಸ್ತ್ರೀಯರು ಮತ್ತು ಪುರುಷರು ಅಂತಕ್ಕಂತಹ ವ್ಯತ್ಯಾಸವನ್ನು, ಭಿನ್ನತೆಯನ್ನು ಕಲಿಸುವಂಥ ಪ್ರಯತ್ನಗಳಿದೆ. ಒಬ್ಬ ಪುರುಷ ಅವನು ವಿಧೇಯನಾಗಿರಲೇಬೇಕಾಗಿಲ್ಲ, ಆದರೆ ಒಬ್ಬ ಮಹಿಳೆ ವಿಧೇಯಳಾಗಿರಬೇಕು. ಅಥವಾ ಹಿರಿಯರಿಗೆ ಹೆಚ್ಚು ವಿಧೇಯತೆಯಿಂದ ಹಿರಿಯರ ಜೊತೆ ಒಡನಾಡಬೇಕು ಅಂತಕ್ಕಂಥದ್ದು. ಇಂಥ ಎಲ್ಲ ಸಂಗತಿಗಳು ಆ ಹೆಣ್ಣು ಮಗು ಚಿಕ್ಕದಾಗಿದ್ದರಿಂದ ಹಿಡಿದು ಅದು ದೊಡ್ಡದಾಗ್ತಕ್ಕಂಥ ಹಂತದವರೆಗೆ, ವಿವಾಹದ ನಂತರ ತನ್ನ ಪತಿಯ ಮನೆಗೆ ಹೋಗ್ತಕ್ಕಂಥ ಸಂದರ್ಭ, ಎಲ್ಲ ಸನ್ನಿವೇಶಗಳಲ್ಲೂ ಅನೇಕ ರೀತಿಯಲ್ಲಿ ಮಹಿಳೆಯರಿಗೆ ಹಲವಾರು ರೀತಿಯ ನಿರ್ಬಂಧಗಳಿದ್ದಾವೆ. ಹೀಗಾಗಿ ನಾವಿಲ್ಲಿ ಅವರ ನಡುವೆ, ಸ್ತ್ರೀಯರು ಮತ್ತು ಪುರುಷರ ನಡುವೆ ವ್ಯತ್ಯಾಸಗಳನ್ನು, ಅನೇಕ ಬದಲಾವಣೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ನಾವಲ್ಲಿ ನೋಡ್ತೀವಿ. ಆ ವ್ಯತ್ಯಾಸಗಳನ್ನೇ ಇಲ್ಲಿ ನಾವಿರ್ತಕ್ಕಂಥದ್ದು ಲಿಂಗ ತಾರತಮ್ಯ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥ. ನೋಡಿ, ಲಿಂಗ ಅಸಮಾನತೆ ಅಂತಕ್ಕಂಥದ್ದು ಇಲ್ಲಿ ತಾರತಮ್ಯದ ರೂಪದಲ್ಲಿ ಇರುವಂತಹ ಒಂದು ಸಂಗತಿ ಆಗುತ್ತೆ. ಇದು ಕೂಡ 1 ಅಥವಾ 2 ಅಂಕದ ಪ್ರಶ್ನೆ ಆಗಿರುತ್ತೆ. ಲಿಂಗ ತಾರತಮ್ಯ ಅಂದರೆ ವಾಟ್ಸ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು. ಇಲ್ಲಿ ಸ್ತ್ರೀಯರು ಮತ್ತು ಪುರುಷರು ಎನ್ನುವ ಭೇದ, ಲಿಂಗದ ಆಧಾರದ ಮೇಲೆ ಸ್ತ್ರೀಯರು ಅಥವಾ ಪುರುಷರು ಇವರನ್ನ ವ್ಯತ್ಯಾಸ ಮಾಡ್ತಾ ಪುರುಷರು ಮೇಲು ಸ್ತ್ರೀಯರು ಕನಿಷ್ಠ ಎಂದು ಭಾವಿಸ್ತಕ್ಕಂಥದ್ದು ಲಿಂಗ ತಾರತಮ್ಯ. ಲಿಂಗದ ಆಧಾರದ ಮೇಲೆ ಪುರುಷರು ಮೇಲು ಸ್ತ್ರೀಯರು ಕೀಳು ಅಥವಾ ಕನಿಷ್ಠ ಎನ್ನುವ ತಾರತಮ್ಯವನ್ನು ಮಾಡ್ತಕ್ಕಂಥದ್ದು, ಭೇದವನ್ನು ಮಾಡ್ತಕ್ಕಂಥದ್ದು ಲಿಂಗ ತಾರತಮ್ಯ. ಯಾವುದೇ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಆ ತಾರತಮ್ಯವನ್ನು ಇಲ್ಲಿ ಬಹಳ ಸ್ಪಷ್ಟವಾಗಿ ಗುರುತಿಸ್ತಾ ಹೋಗ್ತೀವಿ. ಪುರುಷರಿಗೆ ಉನ್ನತವಾದಂತಹ ಅಂತಸ್ತು ಸ್ಥಾನಮಾನಗಳು, ಮಹಿಳೆಯರಿಗೆ ಅವರ ನಂತರದ ಕನಿಷ್ಠ ಸ್ಥಾನಮಾನಗಳು ದೊರೀತಾ ಬರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ತೀವಿ. ಅದರಲ್ಲೂ ಭಾರತೀಯ ಸಮಾಜವನ್ನು ತೆಗೆದುಕೊಂಡಾಗ ನಮ್ಮಲ್ಲಿ ಹೆಚ್ಚು ಮಹತ್ವವನ್ನು ಪಡ್ಕೊಳ್ತಕ್ಕಂಥದ್ದು ಪುರುಷ ಪ್ರಧಾನತೆ, ಪಿತೃಪ್ರಧಾನತೆ. ಹಾಗಾಗಿ ಇಲ್ಲಿ ಮಹಿಳೆಯರು ಒಂದು ಹಂತದಲ್ಲಿ ದ್ವಿತೀಯ ದರ್ಜೆಯ ಪ್ರಜೆಗಳಾಗ್ತಾರೆ ಮತ್ತು ಅಸಮಾನತೆಯ ಅಂಶಗಳು ಅವರಲ್ಲಿ ವ್ಯಾಪಕವಾಗಿ ಕಾಣ್ತಾ ಹೋಗ್ತಕ್ಕಂಥದ್ದನ್ನು ನಾವು ಮುಖ್ಯವಾಗಿ ಪರಿಗಣಿಸ್ತೀವಿ. ಈ ಒಂದು ತಾರತಮ್ಯತೆ ಯಾಕೆ ಇದ್ದೀತು ಅನ್ನುವಂಥದ್ದನ್ನು ನಾವು ತೆಗೆದುಕೊಂಡಾಗ ನೋಡಿ, ನಮ್ಮ ಸಾಂಪ್ರದಾಯಿಕ ಸಮಾಜವನ್ನು ಗಮನಿಸ್ತಾ ಬಂದಾಗ ಅಲ್ಲಿ ಪುರುಷರು ದುಡಿಮೆಯ ಭಾಗಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ, ಹೊಲಗದ್ದೆಗಳಲ್ಲಿ ಅಥವಾ ಬೇರೆ ಬೇರೆ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಇಲ್ಲಿ ಮಹಿಳೆ ಮನೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದು ದುಡಿಮೆಯ ಒಂದು ಭಾಗವಾಗುವುದೇ ಇಲ್ಲ. ಯಾಕೆಂದರೆ ಆರ್ಥಿಕ ಸಂಗತಿಗಳು, ಹಣಕಾಸಿಗೆ ಸಂಬಂಧಪಟ್ಟಂತಹ ವಸ್ತುವಿನ ಉತ್ಪನ್ನ ಮಾರಾಟ, ಈ ಪ್ರಕ್ರಿಯೆಯಲ್ಲಿ ಪುರುಷರೇ ಹೆಚ್ಚಾಗಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ. ಹಾಗಾಗಿ ಇಲ್ಲಿ ಮಹಿಳೆಯರ ಪಾತ್ರ, ಅವ್ರು ಮಾಡ್ತಕ್ಕಂಥ ಕೆಲಸಗಳು ಇಲ್ಲಿ ಹಣಕಾಸಿನ ವ್ಯಾಪ್ತಿಗೆ ಬರೋದೇ ಇಲ್ಲ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ, ಮಹಿಳೆಯರು ದುಡಿತಾ ಇಲ್ಲ ಅಥವಾ ಅವರಿಂದ ಆರ್ಥಿಕ ಲಾಭ ಇಲ್ಲ. ಹಾಗಾದರೆ ಅಲ್ಲಿ ದುಡಿತಕ್ಕಂಥವರೆಲ್ಲರೂ ಪುರುಷ ವರ್ಗವೇ, ಅವರಿಂದನೇ ದುಡಿಮೆ. ಈ ಥರದ ಸಂಗತಿಗಳನ್ನು ನಾವು ನಮ್ಮ ಸಾಂಪ್ರದಾಯಿಕ ಸಮಾಜದಿಂದಲೂ ಕೂಡ ನೋಡ್ತಾ ಬಂದಿದ್ದೀವಿ. ಇವತ್ತು ಪರಿಸ್ಥಿತಿ ಬದಲಾಗ್ತಾ ಇರುತ್ತೆ. ಇವತ್ತು ಅನೇಕ ಕ್ಷೇತ್ರಗಳಲ್ಲಿ ಅಥವಾ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದಾರೆ. ಆದರೂ ಕೂಡ ಆ ಹಳೆಯ ಅಥವಾ ಹಿಂದಿನ ಒಂದು ಸಾಂಪ್ರದಾಯಿಕ ಚೌಕಟ್ಟೇನಿದೆ ಅದು ಸ್ವಲ್ಪ ಬದಲಾವಣೆಗೆ ಒಳಪಟ್ಟಿದೆ ಅಂತ ಹೇಳ್ಬೋದು, ಆದರೆ ಪರಿಪೂರ್ಣವಾದಂಥ ಬದಲಾವಣೆಗಳಿಗೆ ಒಳಪಟ್ಟಿಲ್ಲ. ಮಹಿಳೆ ಮಾಡ್ತಕ್ಕಂತಹ ಗೃಹ ಕೃತ್ಯಗಳು ಆರ್ಥಿಕ ಚೌಕಟ್ಟಿಗೆ ಬರ್ತಾ ಇಲ್ಲ. ಆದ್ದರಿಂದ ಆಕೆ ಇದು ವೇತನ ರಹಿತವಾದಂತಹ ಒಂದು ದುಡಿಮೆ ಆಗುತ್ತೆ. ಇಂಥಲ್ಲಿ ಆರ್ಥಿಕ ಸಂಗತಿಗಳ ಕಾರಣಕ್ಕಾಗಿ ಮಹಿಳೆಯರು ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳೋದಿಲ್ಲ.
ಈ ಕಾರಣದಿಂದಲೂ ಕೂಡ ಇಲ್ಲಿ ಲಿಂಗ ತಾರತಮ್ಯತೆ ಇದೆ. ದುಡಿಮೆಯ ಕಾರಣದಿಂದ, ಹಣಕಾಸಿನ ಕಾರಣದಿಂದ, ಆರ್ಥಿಕ ಅಂಶಗಳ ಕಾರಣದಿಂದ ಪುರುಷರು ಮೇಲು, ಸ್ತ್ರೀಯರು ಕನಿಷ್ಠ ಅಂತಕ್ಕಂತಹ ಒಂದು ಅಂಶ ಅಂತಕ್ಕಂಥದ್ದು ಇಲ್ಲಿ ನಿರ್ಧಾರ ಆಗಿಬಿಟ್ಟಿದೆ. ಆದರೆ ಕಾಲ ಬದಲಾಗ್ತಾ ಬಂದಂತೆ, ಸ್ವಾತಂತ್ರ್ಯ ಬಂದ ನಂತರ ಅನೇಕ ಬದಲಾವಣೆಗಳಾಗ್ತಾ ಇದ್ದಾವೆ. ಇವನ್ ಸ್ವತಂತ್ರ ಪೂರ್ವದಲ್ಲಿ ಕೂಡ ಅನೇಕ ಸಮಾಜ ಸುಧಾರಕರು ಮಹಿಳೆಯರ ಸಮಸ್ಯೆಗಳ ಕಡೆಗೆ ಸಾಕಷ್ಟು ಗಮನವನ್ನು ಹರಿಸಿದ್ದಾರೆ. ಇವತ್ತು ಮಹಿಳೆಯರ ಸಮಸ್ಯೆಗಳನ್ನು ಅಧ್ಯಯನ ಮಾಡುವ ಎಲ್ಲ ಪ್ರಕಾರಗಳಲ್ಲಿ ಮಹತ್ವದ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಅಂತಲ್ಲಿ ಮಹಿಳೆಯರ ಅಭಿವೃದ್ಧಿಯನ್ನು ಕುರಿತಾಗಿ ಅಥವಾ ಅವರು ಎದುರಿಸ್ತಾ ಇರತಕ್ಕಂತಹ ಸಮಸ್ಯೆಗಳನ್ನು ಕುರಿತಾಗಿ ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾಗ್ತಾ ಇದೆ. ಜೊತೆಗೆ ಸ್ವತಂತ್ರ ನಂತರ ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆ ಶಿಕ್ಷಣವನ್ನು ಪಡೆದು ಆಕೆಯು ಕೂಡ ಉದ್ಯೋಗಸ್ಥಳಾಗ್ತಾ ಇದ್ದಾಳೆ. ಅಂತಹ ಸಂದರ್ಭದಲ್ಲಿ ಇಡೀ ಸಮಾಜದ ವಾತಾವರಣ, ಕೌಟುಂಬಿಕ ವಾತಾವರಣ ಬದಲಾಗಬೇಕಾಗಿದೆ. ಮಹಿಳೆ ಎರಡು ರೀತಿಯ ಮನೆಯ ಹೊರಗೆ ಮತ್ತು ಒಳಗೆ ಎರಡೂ ರೀತಿಯ ಕೆಲಸಗಳನ್ನು ಮಾಡಬೇಕಾದಂಥ ಅನಿವಾರ್ಯತೆ ಮತ್ತು ಆಕೆಯ ಅವಶ್ಯಕತೆ ಅಂತಕ್ಕಂಥದ್ದು ಇಲ್ಲಿ ಹೆಚ್ಚಾಗ್ತಾ ಇದೆ. ಆದರೆ ಇದಕ್ಕನುಗುಣವಾಗಿ ನಮ್ಮ ಸಾಂಪ್ರದಾಯಿಕ ಚೌಕಟ್ಟಿನ ನಮ್ಮ ಕುಟುಂಬದ ವ್ಯವಸ್ಥೆ ಆಗಿರ್ಬೋದು, ಸಮಾಜದ ವ್ಯವಸ್ಥೆಗಳಾಗಿರ್ಬೋದು, ಇವು ಬದಲಾಗ್ತಾ ಇಲ್ಲ. ಸ್ತ್ರೀ ಮೊದಲಿನ ರೂಪದಲ್ಲೇ ಇದ್ದಾಳೆ. ಆದರೆ ಆಕೆ ಈ ಎರಡೂ ರೀತಿಯ ಕಾರ್ಯಗಳನ್ನು ನಿರ್ವಹಿಸುವಾಗ ಕೆಲವೊಂದು ಬದಲಾವಣೆಗಳನ್ನು ಸಮಾಜವಾಗಲಿ ಅಥವಾ ಕುಟುಂಬ ಆಗಲಿ ಅಥವಾ ಜನರು ಒಪ್ಕೊಳ್ಬೇಕಾಗುತ್ತೆ. ಆ ಒಪ್ಕೊಳ್ಳದೆ ಇದ್ದಾಗ ಏನಾಗುತ್ತೆ, ಆಕೆ ಇನ್ನಷ್ಟು ಮತ್ತಷ್ಟು ಶೋಷಣೆಗೆ ಒಳಗಾಗುವಂತಹದ್ದೇ ಇಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಈ ಎಲ್ಲ ಹಿನ್ನೆಲೆಗಳನ್ನು ಗಮನಿಸಿ ಭಾರತೀಯ ಮಹಿಳೆಯರ ಸಮಸ್ಯೆಗಳನ್ನು ಅಧ್ಯಯನ ಮಾಡ್ತಕ್ಕಂಥ ಕಾರಣಕ್ಕಾಗಿ ಆಯೋಗಗಳನ್ನು, ರಾಷ್ಟ್ರೀಯ ಆಯೋಗಗಳನ್ನು ರಚನೆ ಮಾಡಲಾಯಿತು. ಆ ರಾಷ್ಟ್ರೀಯ ಆಯೋಗದ ವರದಿಯನ್ನೇ 1974ರ ಸಮಾನತೆಯತ್ತ ವರದಿ, ಈಕ್ವಾಲಿಟಿ ಅಂತಕ್ಕಂತಹದ್ದು, ಟುವರ್ಡ್ಸ್ ಈಕ್ವಾಲಿಟಿ, ರಿಪೋರ್ಟ್ ಟುವರ್ಡ್ಸ್ ಈಕ್ವಾಲಿಟಿ ಅಂತಕ್ಕಂತಹದ್ದು 1974ರ ಸಂದರ್ಭದಲ್ಲಿ ಒಂದು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಅಂದರೆ ಮಹಿಳೆಯರ ಸಮಸ್ಯೆಗಳನ್ನು ಅಧ್ಯಯನ ಮಾಡೋದಕ್ಕೋಸ್ಕರ ರಾಷ್ಟ್ರೀಯ ಮಟ್ಟದ ಆಯೋಗವನ್ನು ರಚನೆ ಮಾಡಿ ಆ ಆಯೋಗವು ನೀಡ್ತಕ್ಕಂತಹ ವರದಿಯನ್ನೇ ನಾವು 1974ರ ಸಮಾನತೆಯತ್ತ ವರದಿ, ರಿಪೋರ್ಟ್ ಟುವರ್ಡ್ಸ್ ಈಕ್ವಾಲಿಟಿ ಅಂತಕ್ಕಂಥದ್ದು ಇಲ್ಲಿ ಮಹತ್ವವನ್ನು ಪಡೆದುಕೊಳ್ತಕ್ಕಂತಹ ಒಂದು ಸಂಗತಿ ಆಗಿದೆ. ಆ ಹಿನ್ನೆಲೆಯಲ್ಲಿ ನಾವು 1974ರ ಸಮಾನತೆಯತ್ತ ವರದಿಯನ್ನು ಇಲ್ಲಿ ಗಮನಿಸಬೇಕಾಗುತ್ತೆ. ಆ ವರದಿಗೆ ಅನೇಕ ಉದ್ದೇಶಗಳಿದ್ದಾವೆ. ಇಲ್ಲಿ ನೋಡಿ, ಒಂದು ಕ್ಷೇತ್ರ ಅಲ್ಲ, ಒಂದು ಸಂಗತಿ ಅಲ್ಲ, ಹಲವಾರು ಉದ್ದೇಶಗಳು ಈ ಒಂದು ಸಮಾನತೆಯತ್ತ ವರದಿಗೆ ಸಂಬಂಧಪಟ್ಟಂತೆ ಇದ್ದಾವೆ. ಏನೆಲ್ಲ ಅಂಶಗಳು ಇಲ್ಲಿ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ನೋಡುವಾಗ, ಮಹಿಳೆಯರ ಅಂತಸ್ತಿನ ಮೇಲೆ ಅವರು ಪಡ್ಕೊಳ್ತಕ್ಕಂತಹ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳು ಎಷ್ಟರ ಮಟ್ಟಿಗೆ ಪ್ರಭಾವವನ್ನು ಬೀರಿವೆ. ಮಹಿಳೆಯರ ಅಂತಸ್ತಿನ ಮೇಲೆ ಅವರು ಪಡ್ಕೊಳ್ತಕ್ಕಂತಹ ಶಿಕ್ಷಣ ಮತ್ತು ಉದ್ಯೋಗದ ಅವಕಾಶಗಳು ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿವೆ ಮತ್ತು ಆ ಸಂದರ್ಭಗಳಲ್ಲಿ ಅವರು ಕಾರ್ಯನಿರ್ವಹಿಸುವುದಕ್ಕೆ ಅನುಕೂಲವಾಗುವಂತೆ ಸಂವಿಧಾನದ ಅವಕಾಶಗಳು ಮತ್ತು ಕಾನೂನಾತ್ಮಕವಾದಂಥ ಅವಕಾಶಗಳು ಎಷ್ಟರ ಮಟ್ಟಿಗೆ ಇವೆ ಎನ್ನುವಂತಹದನ್ನು ಪರಿಶೀಲಿಸ್ತಕ್ಕಂಥದ್ದು. ಯಾಕೆಂದರೆ ಕೇವಲ ಬಾಯಿ ಮಾತಿನಿಂದ ಅಥವಾ ಬದಲಾವಣೆಗಳಾಗಬೇಕು ಅನ್ನೋದರಿಂದ ಬದಲಾವಣೆಗಳು ಇಲ್ಲಿ ಸಂಭವಿಸುವುದಿಲ್ಲ. ಜೊತೆಗೆ ಒಂದು ಸಾಂಪ್ರದಾಯಿಕ ಚೌಕಟ್ಟನ್ನು ಬದಲಾಯಿಸ್ತಕ್ಕಂಥದ್ದು ತುಂಬ ಕಷ್ಟ. ಇಷ್ಟೆಲ್ಲ ವರ್ಷಗಳಾದರೂ ಮಹಿಳೆಯರಿಗೆ ಪುರುಷರಿಗೆ ಸಮಾನವಾಗಿರ್ತಕ್ಕಂತಹ ಅವಕಾಶಗಳಾಗಲಿ, ಸ್ಥಾನಮಾನಗಳಾಗಲಿ ಅಥವಾ ಸಮಾಜ ನೋಡ್ತಕ್ಕಂಥ ರೀತಿಯಾಗಲಿ ಇದು ಇವತ್ತಿಗೂ ಕೂಡ ಬದಲಾವಣೆಯನ್ನು ಹೊಂದೋದಕ್ಕಾಗಲಿಲ್ಲ. ಅಂಥ ಸಂದರ್ಭದಲ್ಲಿ ಸಂವಿಧಾನದ ಮೂಲಕ ಏನು ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಾಗಿದೆ, ಕಾನೂನಿನ ಮೂಲಕ ಏನು ಅವಕಾಶಗಳನ್ನು ಕಲ್ಪಿಸಲಾಗಿದೆ ಮತ್ತು ಅದರ ಸಾಧಕ ಬಾಧಕಗಳೇನು, ಅದಕ್ಕೆ ಸಂಬಂಧಪಟ್ಟಂತಹ ಅಂಶಗಳನ್ನು ಗುರುತಿಸ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂತಹದ್ದು ಈ ಒಂದು ವರದಿಯ ಪ್ರಮುಖವಾಗಿರ್ತಕ್ಕಂತಹ ಉದ್ದೇಶ ಆಗಿತ್ತು. ಮತ್ತೊಂದು, ಭಾರತದ ಗ್ರಾಮೀಣ ಮಹಿಳೆಯರನ್ನ ಕುರಿತು ಅವರ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವುದು, ಅದಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ಇಲ್ಲಿ ಗಮನಿಸ್ತಕ್ಕಂಥದ್ದು. ನೋಡಿ, ಇಲ್ಲಿ ಭಾರತ ಅಂತಕ್ಕಂಥದ್ದು
ಗ್ರಾಮೀಣ ಪ್ರಧಾನವಾದಂತಹ ದೇಶ, ಹಳ್ಳಿಗಳ ದೇಶ. ಆ ಹಳ್ಳಿಗಳಲ್ಲಿಯೇ ಇವತ್ತು ನಾವು ಸ್ತ್ರೀಯರು ಅತ್ಯಂತ ಹಿಂದುಳಿದಿರ್ತಕ್ಕಂತಹದ್ದು. ಶೈಕ್ಷಣಿಕ ಅಂಶಗಳಾಗಿರ್ಬೋದು, ಉದ್ಯೋಗದ ಅಂಶಗಳಾಗಿರ್ಬೋದು, ಅವರಿಗೆ ಸಂಪೂರ್ಣ ಪ್ರಮಾಣದಲ್ಲಿ ಇವತ್ತಿಗೂ ಕೂಡ ಆ ಅವಕಾಶಗಳು ಅವರಿಗೆ ಲಭ್ಯ ಆಗ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಮಹಿಳೆಯರು ಏನೆಲ್ಲ ಬದಲಾವಣೆಗಳನ್ನು ಅವರಿವತ್ತು ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಪರಿಣಾಮಕಾರಿಯಾಗಿರ್ತಕ್ಕಂತಹ ಸಲಹೆ ಸೂಚನೆಗಳನ್ನು ನೀಡುವಂತಹ ಒಂದು ಪ್ರಯತ್ನಗಳು ಇಲ್ಲಿದೆ. ಬಹುಶಃ ಅನಕ್ಷರಸ್ಥರ ಸಂಖ್ಯೆ ಹೆಚ್ಚಿದೆ, ಉನ್ನತ ಶಿಕ್ಷಣವನ್ನು ಪಡ್ಕೊಳ್ತಕ್ಕಂತಹ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ, ಮತ್ತು ಗ್ರಾಮೀಣ ಸಾಂಪ್ರದಾಯಿಕ ಚೌಕಟ್ಟು, ಅನೇಕ ಹಳೆಯ ತಲೆಮಾರಿನವರ ನಂಬಿಕೆಗಳು, ಇವೆಲ್ಲವುಗಳನ್ನು ಅಷ್ಟು ಸುಲಭವಾಗಿ ನಾವು ಬದಲಾಯಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿ ಈ ವರದಿ ಏನು ಉದ್ದೇಶವನ್ನು ಹೊಂದಿತ್ತು ಅಂತ ಹೇಳಿದ್ರೆ, ಗ್ರಾಮೀಣ ಮಹಿಳೆಯರ ಕುರಿತಾಗಿ ಅವರಲ್ಲಾಗಿರ್ತಕ್ಕಂತಹ ಬದಲಾವಣೆಗಳು ಮತ್ತು ಅವ್ರಿಗೇನು ಸೌಲಭ್ಯಗಳನ್ನು ಒದಗಿಸ್ಬೋದು, ಯಾವ ರೀತಿ ಅವರಿಗೆ ಬದಲಾವಣೆಯ ಮೂಲಕ ಅವಕಾಶಗಳನ್ನು ಕಲ್ಪಿಸ್ಬೋದು ಎನ್ನುವಂತಹ ಒಂದು ಪ್ರಯತ್ನಗಳು ಇಲ್ಲಿದೆ. ಮತ್ತೊಂದು, ಮಹಿಳೆಯರ ಶೈಕ್ಷಣಿಕ ಅಭಿವೃದ್ಧಿಯನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಮತ್ತು ಅದಕ್ಕೆ ಪರಿಹಾರಗಳನ್ನು ಸೂಚಿಸ್ತಕ್ಕಂಥದ್ದು. ಯಾವುದೇ ಸಮಾಜ ಅಭಿವೃದ್ಧಿಯನ್ನು ಹೊಂದುವಾಗ ಅಲ್ಲಿ ಶೈಕ್ಷಣಿಕ ಅಂಶಗಳು ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತವೆ. ಇವತ್ತು ಮಹಿಳೆ ಉದ್ಯೋಗಸ್ಥಳಾಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಆಕೆ ಶೈಕ್ಷಣಿಕ ವಾತಾವರಣವನ್ನು ತನ್ನದಾಗಿಸ್ಕೊಳ್ಬೇಕು, ಶಿಕ್ಷಣವನ್ನು ಪಡೆಯಬೇಕು. ಅದು ಅವಳಿಗೆ ಉದ್ಯೋಗದ ಅವಕಾಶವನ್ನು ದೊರಕಿಸಿದಾಗ ಸ್ವಲ್ಪ ಮಟ್ಟಿಗಾದರೂ ಸಮಾಜದಲ್ಲಿ ಆಕೆ ಉತ್ತಮವಾದಂಥ ಸ್ಥಾನಮಾನಗಳನ್ನು ಹೊಂದೋದಕ್ಕೆ ಅವಕಾಶ ಅಂತಕ್ಕಂಥದ್ದು ಆಗುತ್ತೆ. ಆ ದಿಸೆಯಲ್ಲಿ ನಾವು ನೋಡೋದಾದರೆ ಇವತ್ತಿಗೂ ಕೂಡ ಮನೆಯಲ್ಲಿ ಹೆಣ್ಣು ಮಕ್ಕಳನ್ನು ಓದಿಸ್ತಕ್ಕಂತಹ, ಉನ್ನತ ಶಿಕ್ಷಣಕ್ಕೆ ಕಳುಹಿಸ್ತಕ್ಕಂತಹ ಪ್ರಮಾಣ ಇಲ್ಲಿ ಮೊದಲಿಗಿನಷ್ಟು ಸ್ವಲ್ಪ ಸುಧಾರಣೆ ಆಗಿರ್ಬೋದು, ಆದರೆ ಅವರ ಸಂಖ್ಯೆ ಪುರುಷರಿಗೆ ಹೋಲಿಸಿದಾಗ ಕಡಿಮೆ ಇದೆ. ನಮ್ಮ ಕೌಟುಂಬಿಕ ಹಂತದಲ್ಲಿ ತಂದೆ ತಾಯಿಗಳು ಗಂಡು ಮಕ್ಕಳ ಶಿಕ್ಷಣಕ್ಕೆ ಕೊಟ್ಟಷ್ಟು ಪ್ರಾಶಸ್ತ್ಯವನ್ನು, ಮಹತ್ವವನ್ನು ಹೆಣ್ಣು ಮಕ್ಕಳಿಗೆ ಇವತ್ತಿಗೂ ಕೊಡ್ತಾ ಇಲ್ಲ ಅಂತಕ್ಕಂತಹದ್ದು ಬಹಳ ಒಂದು ವಿಷಾದಕರವಾದಂತಹ ಸಂಗತಿಯಾಗಿದೆ. ಹಾಗಾಗಿ ಇಲ್ಲಿ ಆಕೆ ಶಿಕ್ಷಣವನ್ನು ಪಡ್ಕೊಳ್ಳಿಲ್ಲ ಅಂದರೆ ಅವಳ ಸ್ಥಾನಮಾನದಲ್ಲಿ ಸುಧಾರಣೆ ಆಗುವುದಿಲ್ಲ. ನೋಡಿ, ಎಲ್ಲ ಮಹಿಳೆಯರು ಬದಲಾವಣೆ ಹೊಂದಬೇಕಾದಂತಹದರ ಸಂಕೇತವಾಗಿ ಮೊಟ್ಟ ಮೊದಲೇನು ಕೆಲಸ ಆಗಬೇಕಾಗಿದೆ ಅಂತ ಹೇಳಿದ್ರೆ ಅವರು ಶಿಕ್ಷಣವನ್ನು ಪಡ್ಕೊಳ್ಬೇಕು. ಆ ಶಿಕ್ಷಣ ಅವರಿಗೆ ಉದ್ಯೋಗದ ಅವಕಾಶಗಳನ್ನು ನೀಡುತ್ತೆ. ಆ ಉದ್ಯೋಗ ಅಂತಕ್ಕಂಥದ್ದು ಆಕೆಗೆ ಆರ್ಥಿಕ ಭದ್ರತೆಯನ್ನು ಒದಗಿಸುತ್ತೆ. ಆಗ ಮಾತ್ರವೇ ಸಮಾಜದಲ್ಲಿ ಆಕೆಯ ಸ್ಥಾನಮಾನಗಳು ತಕ್ಕ ಮಟ್ಟಿಗಾದರೂ ಸುಧಾರಣೆಯನ್ನು ಕಾಣ್ತವೆ. ಆದ್ದರಿಂದ ಆಕೆಗೆ ಪೂರಕವಾದಂತಹ ಒಂದು ಶೈಕ್ಷಣಿಕ ವಾತಾವರಣವನ್ನು ಒದಗಿಸಬೇಕು, ಶಿಕ್ಷಣವನ್ನು ಕೊಡಬೇಕು. ಆದ್ದರಿಂದ ಮುಂದೆ ಆಕೆ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಆ ದಿಸೆಯಲ್ಲಿ ಅಂತಹ ಶೈಕ್ಷಣಿಕ ಅವಕಾಶಗಳನ್ನು ಹೇಗೆ ಒದಗಿಸ್ಬೋದು ಎನ್ನುವಂತಹ ಒಂದು ಅಂಶಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಈ ವರದಿಯ ಉದ್ದೇಶದಲ್ಲಿ ಪ್ರಮುಖ ಆಗಿದ್ದು. ಮತ್ತೊಂದು, ಉದ್ಯೋಗ ಮತ್ತು ವೇತನದಲ್ಲಿ ಇರ್ತಕ್ಕಂತಹ ತಾರತಮ್ಯವನ್ನು ಕುರಿತು, ಆ ಸಮಸ್ಯೆಗಳನ್ನು ಕುರಿತು ಸಮೀಕ್ಷೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಬದಲಾವಣೆಗಳನ್ನು ತರೋದಕ್ಕೆ ಪ್ರಯತ್ನವನ್ನು ಮಾಡುವಂತಹದ್ದು. ಸಾಮಾನ್ಯವಾಗಿ ನೀವು ಗಮನಿಸಿದ್ದೀರಿ, ನಮ್ಮ ಹಳ್ಳಿಗಳ ಮಟ್ಟದಲ್ಲಿ ಕೂಡ ಗಮನಿಸ್ತೀರಿ, ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಸ್ತ್ರೀಯರಿಗೆ ಕೊಡ್ತಕ್ಕಂಥ ಕೂಲಿ ಹಣ ಬೇರೆ, ಪುರುಷರಿಗೆ ಕೊಡ್ತಕ್ಕಂಥ ಕೂಲಿ ಹಣ ಬೇರೆ. ಪುರುಷರಿಗೆ ಹೆಚ್ಚಿನ ಪ್ರಮಾಣದಲ್ಲಿರ್ತದೆ, ಮಹಿಳೆಯರಿಗೆ ಕಡಿಮೆ ಇರ್ತದೆ. ಒಂದೇ ಕೆಲಸವನ್ನು ಮಾಡ್ತಾರೆ, ಆದರೆ ಈ ತಾರತಮ್ಯ ಅಂತಕ್ಕಂಥದ್ದು ಅಲ್ಲಿ ಯಾಕಿದೆ ಅಂತಕ್ಕಂಥದ್ದನ್ನು ಇವತ್ತಿಗೂ ಯಾರಿಗೂ ನಿರ್ಧಾರ ಮಾಡೋಕ್ಕೆ ಆಗ್ತಾ ಇಲ್ಲ ಮತ್ತು ಅದರಿಂದ ಹೊರಬರೋದಕ್ಕಾಗ್ತಾ ಇಲ್ಲ. ಅಂತಹ ಒಂದು ಪರಿಸ್ಥಿತಿ ಅಂತಕ್ಕಂಥದ್ದು ಇದೆ. ಅಂದರೆ ಅಸಂಘಟಿತ ಕ್ಷೇತ್ರಗಳಲ್ಲಿ, ಅಸಂಘಟಿತ ವಲಯಗಳಲ್ಲಿ ಮಹಿಳೆ ಇವತ್ತಿಗೂ ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ವೇತನವನ್ನು ಪಡ್ಕೊಳ್ತಾ ಇಲ್ಲ. ಸಂಘಟಿತ ವಲಯಗಳಲ್ಲಿ ಇದೆ. ಒಂದು ಕಾಲೇಜಿನಲ್ಲಿ ಪಾಠ ಮಾಡ್ತಕ್ಕಂಥ ಮಹಿಳಾ ಅಧ್ಯಾಪಕಿ ಆಗಿರ್ಬೋದು ಅಥವಾ ಪುರುಷ ಅಧ್ಯಾಪಕರಾಗಿರ್ಬೋದು, ಅವರಿಗೆ ಅವರ ಅನುಭವದ ಆಧಾರದ ಮೇಲೆ ಅವರು ಇಲ್ಲಿ ಪಡ್ಕೊಂಡಿರ್ತಕ್ಕಂಥ ಶೈಕ್ಷಣಿಕ ಅರ್ಹತೆಯ ಮೇಲೆ ಸಮಾನವಾದಂಥ ವೇತನ ಸಿಗ್ತಾ ಇದೆ. ಅದರ ಅಸಂಘಟಿತ ವಲಯ, ಅಸಂಘಟಿತ ಕ್ಷೇತ್ರಗಳು, ವ್ಯವಸಾಯ ಆಗಿರ್ಬೋದು, ಬೇರೆ ಬೇರೆ ಕೂಲಿ ಕೆಲಸಗಳಾಗಿರ್ಬೋದು, ಕಾರ್ಖಾನೆಗಳಲ್ಲಿ ನಡೀತಕ್ಕಂಥ ಕೆಲಸಗಳಾಗಿರ್ಬೋದು, ಅಂಥ ಕಡೆಗಳಲ್ಲಿ ಇವತ್ತಿಗೂ ಕೂಡ ಆ ಒಂದು ತಾರತಮ್ಯ ಅಂತಕ್ಕಂಥದ್ದು ಇದೆ. ಯಾಕೆ ಆ ತಾರತಮ್ಯ ಇದೆ? ಒಂದೇ ಕೆಲಸಕ್ಕೆ ಯಾಕೆ ಸಮಾನವಾಗಿರ್ತಕ್ಕಂತಹ ಒಂದು ವೇತನವನ್ನು ಅವರು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ?
ಈ ಬಗ್ಗೆ ಸಮೀಕ್ಷೆಯನ್ನು ಕೈಗೊಳ್ಳತಕ್ಕಂಥದ್ದು ಮತ್ತು ಸಾಧ್ಯವಾದ ಮಟ್ಟಿಗೆ ಅಂತಹ ಸಮಸ್ಯೆಯನ್ನು ಪರಿಹರಿಸುವಂತಹ ಒಂದು ಪ್ರಯತ್ನಗಳು ಈ ಒಂದು ವರದಿಯ ಉದ್ದೇಶಗಳಲ್ಲಿ. ಇದರಿಂದಾಗಿ ಏನಾಗುತ್ತೆ, ಸಮಾನವಾಗಿರ್ತಕ್ಕಂಥ ವೇತನ ದೊರೆತಾಗ ಆ ಮಹಿಳೆಗೆ ಕೆಲಸ ಮಾಡುವ ಸ್ಥಳದಲ್ಲಿ ಆಸಕ್ತಿ ಅಥವಾ ಹುಮ್ಮಸ್ಸು ಹೆಚ್ಚಾಗುತ್ತೆ. ತನ್ನ ಕಡಿಮೆ ಸಂಬಳ ಬರ್ತಾ ಇದೆ ಅಂದಾಗ ಆಕೆ ಕೆಲಸ ಮಾಡೋದಕ್ಕೆ ಅಷ್ಟು ಆಸಕ್ತಿಯನ್ನು ತೋರಿಸದೆ ಹೋಗ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಬದಲಾವಣೆಗಳು ಆಕೆಗೆ ಬೇಸರವನ್ನು ಉಂಟು ಮಾಡಬಹುದು. ಇದರಿಂದಾಗಿ ಆ ವೇತನ ತಾರತಮ್ಯವನ್ನು ನಿವಾರಿಸ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಪ್ರಯತ್ನಗಳು ಇಲ್ಲಿ ಬಹಳ ಮುಖ್ಯ ಆಗ್ತಾ ಇವೆ ಅಂತಕ್ಕಂಥದ್ದು. ಇನ್ನೊಂದು, ಬದಲಾದ ಪರಿಸ್ಥಿತಿಯಲ್ಲಿ ಪತ್ನಿ, ತಾಯಿ ಇವರ ಅಂತಸ್ತು ಮತ್ತು ಪಾತ್ರಗಳನ್ನು ಪರಿಶೀಲಿಸ್ತಕ್ಕಂಥದ್ದು, ಉದ್ಯೋಗಸ್ಥ ಮಹಿಳೆಯ ಸಮಸ್ಯೆಗಳ ಕಡೆಗೆ ಗಮನವನ್ನು ಕೊಡ್ತಕ್ಕಂಥದ್ದು. ಈಗ ತಕ್ಕ ಮಟ್ಟಿಗೆ ವಾತಾವರಣ ಬದಲಾಗ್ತಾ ಇದೆ, ಪರಿಸ್ಥಿತಿ ಬದಲಾಗ್ತಾ ಇದೆ, ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ, ಉದ್ಯೋಗಸ್ಥರಾಗ್ತಾ ಇದ್ದಾರೆ. ಹೀಗಾದಾಗ ಏನಾಗುತ್ತೆ, ನಮ್ಮ ಮೊದಲಿದ್ದ ಮಹಿಳೆಯ ಸಾಂಪ್ರದಾಯಿಕ ಪಾತ್ರಗಳು ಮತ್ತು ಆಧುನಿಕ ಪಾತ್ರಗಳು ಇವುಗಳ ನಡುವೆ ಒಂದು ಸಂಘರ್ಷ ಅಂತಕ್ಕಂಥದ್ದು ಇಲ್ಲಿ ಉಂಟಾಗುತ್ತೆ. ನೋಡಿ, ಮೊದಲು ಪುರುಷ ಮನೆ ಹೊರಗೆ ಕೆಲಸ ಮಾಡ್ತಾ ಇದ್ರು, ಮಹಿಳೆ ಗೃಹ ಕೃತ್ಯಗಳು ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳನ್ನು ನಿರ್ವಹಣೆ ಮಾಡ್ತಾ ಇದ್ರು. ಅದೇ ಮಹಿಳೆ ಇವತ್ತು ಉದ್ಯೋಗಸ್ಥಳಾಗಿದ್ದಾಳೆ, ಆಕೆ ಮನೆ ಹೊರಗೆ ಕೆಲಸ ಮಾಡ್ಕೊಂಡು ಬರ್ತಾಳೆ. ಆದರೆ ಮನೆಯಲ್ಲಿ ಆಕೆ ಮೊದಲು ನಿರ್ವಹಿಸ್ತಾ ಇದ್ದಂಥ ಯಾವ ಕರ್ತವ್ಯಗಳಿಂದಲೂ ಆಕೆಗೆ ಬಿಡುಗಡೆ ದೊರೆತಿಲ್ಲ. ಇದರಿಂದ ಏನಾಗ್ತಾ ಇದೆ, ಉದ್ಯೋಗಸ್ಥ ಮಹಿಳೆಯ ಮೇಲೆ ಮತ್ತಷ್ಟು ಒತ್ತಡ ಹೆಚ್ಚಾಗ್ತಾ ಇದೆ. ಇದು ಅವಳ ಮಾನಸಿಕ ಮತ್ತು ದೈಹಿಕ ವ್ಯವಸ್ಥೆಯ ಮೇಲೆ ಸಾಕಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇದೆ. ಇದನ್ನು ಬದಲಾಯಿಸಬೇಕು ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಸಮಾಜ ಈ ಬದಲಾದಂತಹ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಆ ಕುಟುಂಬದಲ್ಲಿರ್ತಕ್ಕಂತಹ ಪುರುಷ ಸದಸ್ಯರು ಆಕೆಯ ಕೆಲಸಗಳ ನಿರ್ವಹಣೆಯಲ್ಲಿ ಅವರು ಸಹಾಯವನ್ನು ಮಾಡಬೇಕಾಗುತ್ತೆ ಮತ್ತು ಆಕೆಗೆ ಎಲ್ಲಿ ಹೊರ ಹೆಚ್ಚಾಗ್ತಾ ಇದೆ ಅದನ್ನು ಗಮನಿಸಿ ಆ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋದರೆ ಬಹುಶಃ ಆಕೆ ಮನೆಯ ಹೊರಗು ಒಳಗು ಎರಡೂ ರೀತಿಯ ಕರ್ತವ್ಯಗಳನ್ನು ನಿರ್ವಹಿಸೋದಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಆಗುತ್ತೆ. ಜೊತೆಗೆ ಆಕೆ ವಿವಾಹಿತಲಾಗ್ತಕ್ಕಂಥದ್ದು, ಗರ್ಭಿಣಿ ಆಗ್ತಕ್ಕಂಥದ್ದು, ಮಕ್ಕಳ ಪೋಷಣೆ, ಇವೆಲ್ಲ ಹೊಣೆಗಾರಿಕೆಗಳು ಮಹಿಳೆ ಮೇಲೆ ಹೆಚ್ಚಾಗ್ತಾ ಹೋಗ್ತವೆ. ಇದರಿಂದ ನಮ್ಮ ಸಮಾಜ ಅಂತಕ್ಕಂಥದ್ದು ಇದನ್ನು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕೌಟುಂಬಿಕ ವ್ಯವಸ್ಥೆ ಅರ್ಥ ಮಾಡ್ಕೊಳ್ಬೇಕು, ಆ ಕುಟುಂಬದ ಸದಸ್ಯರು ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ಮಾಡಿಕೊಂಡು ಆಕೆಗೆ ಎಲ್ಲಿ ಒತ್ತಡ ಇದೆ ಆ ಒತ್ತಡವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಅವರೆಲ್ಲರೂ ಕೈ ಜೋಡಿಸಿದ್ರೆ ಬಹುಶಃ ಮಹಿಳೆಗೆ ಆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸ್ವಲ್ಪವಾದರೂ ವಿಶ್ರಾಂತಿ, ಆರಾಮ ಅಂತಕ್ಕಂಥದ್ದು ದೊರೆಯುತ್ತೆ. ಆದ್ದರಿಂದ ಇಂತಹ ಒಂದು ಬದಲಾದಂತಹ ಪರಿಸ್ಥಿತಿಯ ಅಂತಸ್ತು ಪಾತ್ರಗಳ ನಿರ್ವಹಣೆಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಡ್ಬೇಕು ಅಂಥೇಳಿ ಆ ಸಮಸ್ಯೆಗಳ ಕಡೆಗೆ ಹೆಚ್ಚಿನ ಗಮನವನ್ನು ನೀಡ್ತಕ್ಕಂಥದ್ದು ಈ ವರದಿಯ ಒಂದು ಉದ್ದೇಶ ಅಂತಕ್ಕಂಥದ್ದು ಆಗಿತ್ತು. ಮತ್ತೊಂದು, ಜನಸಂಖ್ಯಾ ನೀತಿ ಮತ್ತು ಕುಟುಂಬ ಯೋಜನಾ ಕಾರ್ಯಕ್ರಮಗಳು ಮಹಿಳೆಯರ ಮೇಲೆ ಉಂಟು ಮಾಡ್ತಕ್ಕಂತಹ ಒಂದು ಪ್ರಭಾವ. ನಾವು ಈ ಹಿಂದೆ ಜನಸಂಖ್ಯಾ ನೀತಿಯನ್ನು ಕುರಿತು ಅಧ್ಯಯನ ಮಾಡಿದ್ವಿ ಮತ್ತು ಕುಟುಂಬ ಯೋಜನಾ ಕಾರ್ಯಕ್ರಮಗಳಿವೆ. ಇವತ್ತಿಗೂ ನೀವು ಗಮನಿಸ್ತೀರಿ, ಕುಟುಂಬ ಯೋಜನಾ ಕಾರ್ಯಕ್ರಮಗಳಲ್ಲಿ ಮೊದಲು ಭಾಗವಹಿಸಬೇಕಾಗಿರ್ತಕ್ಕಂಥದ್ದು ಮಹಿಳೆಯೇ. ಇದರಿಂದ ಏನಾಗುತ್ತೆ, ಮತ್ತಷ್ಟು ಆಕೆಯ ಮೇಲೆ ದೈಹಿಕ ಒತ್ತಡವನ್ನು ಹಾಕಿದಂತಾಗುತ್ತದೆ. ಆದ್ದರಿಂದ ಕುಟುಂಬ ಕಲ್ಯಾಣ ಯೋಜನೆಗಳಲ್ಲಿ ಮಹಿಳೆಯರಷ್ಟೇ ಪುರುಷರು ಸಹಭಾಗಿಗಳಾಗ್ತಾರೆ. ಆ ಒತ್ತಡವನ್ನು ತಪ್ಪಿಸ್ಬೋದು, ಪುರುಷರು ಇಲ್ಲಿ ಪಾಲ್ಗೊಳ್ಳುವಂತೆ ಮಾಡಬಹುದು. ಹಾಗಾದಾಗ ಮಹಿಳೆಗೆ ಅದರಿಂದ ಕೂಡ ಒಂದು ಬಿಡುಗಡೆ ಅಂತಕ್ಕಂಥದ್ದು ದೊರೆಯುತ್ತೆ, ಒಂದು ರಿಲೀಫ್ ಅಂತಕ್ಕಂಥದ್ದು ದೊರೆಯುತ್ತೆ. ಅದು ಅವಳ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಆಗದೇ ಇರತಕ್ಕಂತಹ ರೀತಿಯ ಪ್ರಭಾವವನ್ನು ಉಂಟು ಮಾಡುತ್ತೆ. ಮತ್ತೊಂದು, ದೇಶ ನಿರ್ಮಾಣ ಕ್ರಿಯೆಯಲ್ಲಿ ರಾಷ್ಟ್ರವನ್ನು ಕಟ್ಟುವಂತಹ ಕೆಲಸದಲ್ಲಿ ಮಹಿಳೆಯರನ್ನು ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಬೇಕಾದಂತಹ ಅನಿವಾರ್ಯತೆ. ಯಾಕೆಂದರೆ ನಾವು ನೋಡ್ತೀವಿ 2011 ಜನಗಣತಿಯಲ್ಲಿ ಪ್ರತಿ 1000 ಪುರುಷರಿಗೆ 940 ಜನ ಮಹಿಳೆಯರಿದ್ದಾರೆ. ಸಮನಾಗಿರ್ತಕ್ಕಂಥ ಸ್ವಲ್ಪ ವ್ಯತ್ಯಾಸವನ್ನು ಬಿಟ್ಟರೆ ಸಮನಾಗಿರ್ತಕ್ಕಂಥ ಪ್ರಮಾಣದಲ್ಲಿದ್ದಾರೆ. ಅಂತಹ ಮಹಿಳೆಯರ ಶ್ರಮವನ್ನು, ದೈಹಿಕ ಶ್ರಮವನ್ನು, ಮಾನಸಿಕ ಶ್ರಮವನ್ನು, ಬುದ್ಧಿವಂತಿಕೆಯನ್ನು ಬೆಳೆಸಿಕೊಂಡಾಗ ಏನಾಗುತ್ತೆ, ರಾಷ್ಟ್ರ ನಿರ್ಮಾಣಕ್ಕೆ ಅದು ಬಹಳಷ್ಟು ಸಹಕಾರಿಯಾಗ್ತಕ್ಕಂತಹ ಒಂದು
ಸಂಗತಿಯಾಗುತ್ತೆ. ಹೀಗಾಗಿ ಆ ರಾಷ್ಟ್ರವನ್ನು ನಿರ್ಮಿಸುವಂಥ ಸಂದರ್ಭದಲ್ಲಿ, ಭವಿಷ್ಯದ ರಾಷ್ಟ್ರದ ನಿರ್ಮಾಣದ ಸಂದರ್ಭದಲ್ಲಿ ಮಹಿಳೆಯರ ಕರ್ತವ್ಯಗಳನ್ನು, ಅವರಿಂದಲೂ ಕೆಲಸಗಳನ್ನು, ಅವರ ದುಡಿಮೆಯನ್ನು ಬಳಕೆ ಮಾಡಿಕೊಂಡಾಗ ಏನಾಗುತ್ತೆ, ಅದು ದೇಶಕ್ಕೆ ಲಾಭವನ್ನು ತರ್ತಕ್ಕಂಥದ್ದು ಮತ್ತು ಒಳ್ಳೆಯ ಒಂದು ಬೆಳವಣಿಗೆ ಇರ್ತಕ್ಕಂಥದ್ದು ಆಗುತ್ತೆ. ನೋಡಿ, ಇಂಥೆಲ್ಲ ಉದ್ದೇಶಗಳನ್ನು ಈ ಒಂದು 1974ರ ಸಮಾನತೆಯತ್ತ ವರದಿ ಅಂತಕ್ಕಂಥದ್ದು ಒಳಗೊಂಡಿತ್ತು. ಈ ಉದ್ದೇಶಗಳು ಏನೋ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ಹೇಳಿದ್ರೆ, ನಮ್ಮ ಪುರಾತನ ಅಥವಾ ಸಾಂಪ್ರದಾಯಿಕ ಚೌಕಟ್ಟಿನಲ್ಲಿದ್ದಂತಹ ಮಹಿಳೆಯರಿಗೆ ಸ್ವಲ್ಪವಾದರೂ ಬಿಡುಗಡೆಯನ್ನು ಕೊಟ್ಟು ಅವರಿಗೆ ಆಧುನಿಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನಗಳು ಈ ಒಂದು ಉದ್ದೇಶದಲ್ಲಿ ಮುಖ್ಯವಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹೀಗಾಗಿ ಆ ಸಮಾನತೆಯಂಥ ವರದಿ ಅನೇಕ ಇಂತಹ ಉತ್ತಮವಾದಂತಹ ಉದ್ದೇಶಗಳು, ಅಂದರೆ ಎಲ್ಲಿ ಮಹಿಳೆಯರು ಶೋಷಣೆಗೊಳಗಾಗ್ತಾ ಇದ್ದಾರೆ, ಎಲ್ಲಿ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ, ಅದನ್ನು ತಪ್ಪಿಸ್ತಕ್ಕಂಥದ್ದು, ಆ ದಿಸೆಯಲ್ಲಿ ಆಕೆಗೆ ಶಿಕ್ಷಣ, ಉದ್ಯೋಗದ ಅವಕಾಶಗಳನ್ನು ನೀಡ್ತಕ್ಕಂಥದ್ರ ಮೂಲಕ ಈ ಒಂದು ಸಮಾನತೆಯತ್ತ ವರದಿ ಅಂತಕ್ಕಂಥದ್ದು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಪ್ರಯತ್ನ ಅಂತಹದ್ದೊಂದು ಉದ್ದೇಶ ಅಂತಕ್ಕಂಥದ್ದು ಇಲ್ಲಿದೆ. ಯಾಕೆಂದರೆ ಇದು ಅಷ್ಟು ಸುಲಭವಾಗಿ ಅಥವಾ ಒಂದು ಕಡಿಮೆ ಸೀಮಿತ ಅವಧಿಯಲ್ಲಿ ಬದಲಾವಣೆ ಆಗ್ತಕ್ಕಂತಹ ಸಂಗತಿ ಅಲ್ಲ. ಸಾವಿರಾರು ವರ್ಷಗಳಿಂದ ನಡೆದು ಬಂದಂತಹ ಒಂದು ಪದ್ಧತಿಯನ್ನು ಬದಲಾಯಿಸ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ. ಆದ್ದರಿಂದ ಬದಲಾದಂತಹ ಪರಿಸ್ಥಿತಿಯಲ್ಲಿ ಅನುಕೂಲಕರವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡಿ ಮಹಿಳೆಯರಿಗೆ ಸಮಾನತೆಯನ್ನು, ಪುರುಷರಿಗೆ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ನೀಡ್ತಕ್ಕಂತಹ ಒಂದು ಪ್ರಯತ್ನ ಅಂತಕ್ಕಂಥದ್ದು ಇಲ್ಲಿದೆ. ಈ ಎಲ್ಲ ಕಾರಣಗಳಲ್ಲಿ ಈ ವರದಿ ಅಂತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ, ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಯಾಕೆ ನಮಗೆ ಈ ಒಂದು ಸಮಾನತೆಯತ್ತ ವರದಿ ಮುಖ್ಯವಾಗುತ್ತದೆ ಅಂತ ಹೇಳಿದ್ರೆ, ಈ ಥರದ ವರದಿಯನ್ನು ತಯಾರಿಸುವಾಗ ಅಥವಾ ಇಂತಹದೊಂದು ಅಧ್ಯಯನವನ್ನು ಮಾಡುವಾಗ ಅಲ್ಲಿ ಮುಖ್ಯವಾಗಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಾಗುತ್ತದೆ. ಮಹಿಳೆಯರು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ, ಬದಲಾಗಿರ್ತಕ್ಕಂಥ ಪರಿಸ್ಥಿತಿ ಏನು, ಮತ್ತು ಅಲ್ಲಿ ಅವ್ರಿಗೆ ಯಾವ ಅವಕಾಶಗಳನ್ನು ನಾವು ಕಲ್ಪಿಸಬಹುದು, ಏನು ಹೊಸ ಬದಲಾವಣೆಗಳನ್ನು ಮಾಡಬಹುದು ಅಂತಹ ಅಂಕಿ ಸಂಖ್ಯೆಗಳನ್ನು, ಮಾಹಿತಿಯನ್ನು ಸಂಗ್ರಹಿಸುವ ಕಾರಣಕ್ಕಾಗಿ ಈ ವರದಿ ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುತ್ತದೆ. ಮತ್ತು ಯಾವುದೇ ರಾಷ್ಟ್ರಗಳಾಗಲಿ ಆಯಾ ಕಾಲಕ್ಕೆ ಅವರು ಅನೇಕ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ರೂಪಿಸ್ತಾ ಹೋಗ್ತಾರೆ. ಆ ಕಾರ್ಯಕ್ರಮಗಳು, ಯೋಜನೆಗಳನ್ನು ರೂಪಿಸುವಾಗ ಈ ವರದಿಯ ಉದ್ದೇಶಗಳು, ಈ ವರದಿಯನ್ನು ಪರಿಶೀಲಿಸಬೇಕಾಗುತ್ತೆ. ಹಾಗೆ ಪರಿಶೀಲಿಸಿದಾಗ ಅವರಿಗೇನು ಅವಕಾಶಗಳನ್ನು ದೊರಕಿಸ್ಕೊಳ್ಬೋದು, ಹೆಚ್ಚುವರಿಯಾಗಿ ಏನು ಅನುಕೂಲವನ್ನು ಮಹಿಳೆಯರಿಗೆ ಮಾಡಿಕೊಳ್ಬೋದು ಅಂತಕ್ಕಂತಹ ಒಂದು ಪ್ರಯತ್ನಗಳು ಇಲ್ಲಿ ಸಮಾನತೆಯುತ ವರದಿಯ ಮಹತ್ವಕ್ಕೆ ಹೆಚ್ಚು ಕಾರಣ ಆಗ್ತವೆ. ಮತ್ತು ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೀವಿ, ಲಿಂಗ ಅಸಮಾನತೆ ಅಂತಕ್ಕಂತಹದ್ದು ಇದೆ. ಸ್ತ್ರೀ ಶಿಶು ಹತ್ಯೆ, ಭ್ರೂಣ ಹತ್ಯೆಯಂತಹ ಪ್ರಕರಣಗಳು ವ್ಯಾಪಕವಾಗಿ ನಡೀತಾ ಇವೆ. ಇದರಿಂದ ಏನಾಗುತ್ತೆ, ಮುಂದೆ ಸ್ತ್ರೀಯರು ಮತ್ತು ಪುರುಷರ ಸಂಖ್ಯಾ ಪ್ರಮಾಣದಲ್ಲಿ ಅಸಮತೋಲನ ಆಗುತ್ತೆ, ಇಂಬ್ಯಾಲೆನ್ಸ್ ಆಗುತ್ತೆ. ಅದು ಭವಿಷ್ಯದ ಸಮಾಜದ ಮೇಲೆ ಅತ್ಯಂತ ಹೆಚ್ಚಿನ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಹಾಗಾಗದೇ ಇರತಕ್ಕಂಥ ರೀತಿಯಲ್ಲಿ ಇಲ್ಲಿ ಪ್ರಯತ್ನಗಳನ್ನು ಕೈಗೊಳ್ತಕ್ಕಂಥದ್ದು. ಉದಾಹರಣೆಗೆ 2004ರಲ್ಲಿ ಆ ಭ್ರೂಣ ಹತ್ಯೆ ತಡೆ ಕಾಯ್ದೆ ಜಾರಿಗೆ ಬಂದಿದ್ದರಿಂದ ಬಹುಶಃ ಇವತ್ತು ತಕ್ಕ ಮಟ್ಟಿಗಾದರೂ ಸ್ತ್ರೀಯರ ಒಂದು ಭ್ರೂಣ ಹತ್ಯೆ ಪ್ರಕರಣಗಳು ಪೂರ್ತಿ ಕಡಿಮೆ ಆಗಿಲ್ಲ, ಆದರೆ ಸ್ವಲ್ಪವಾದರೂ ಕಡಿಮೆ ಆಗ್ತಾ ಇವೆ, ಕಾನೂನಿನ ಭಯ ಇದೆ ಅಂತಕ್ಕಂಥದ್ದು ಇಲ್ಲಿ ನಮಗೆ ಮುಖ್ಯ ಆಗುತ್ತೆ. ಇಂತಹ ಸಂಗತಿಗಳಿಂದ, ಈ ಥರದ ಅಧ್ಯಯನಗಳಿಂದ ಏನು ಸಮಸ್ಯೆಗಳಿದ್ದಾವೆ ಮತ್ತು ಅವುಗಳನ್ನು ಹೇಗೆ ಪರಿಹರಿಸಬೇಕು ಅಂತಕ್ಕಂತಹ ಪ್ರಯತ್ನಗಳು ಇಲ್ಲಿ ವ್ಯಾಪಕವಾಗಿ ನಡೀತಾ ಇದ್ದಾವೆ. ಜೊತೆಗೆ ನಾವು ಈ ಮೊದಲು ಗಮನಿಸಿದಾಗೆ ಇಡೀ ದೇಶದ ನಿರ್ಮಾಣದಲ್ಲಿ ಮಹಿಳೆಯರ ಪಾಲನ್ನು ಬಳಕೆ ಮಾಡಿಕೊಳ್ಬೇಕು. ರಾಜಕೀಯ ಪಕ್ಷಗಳಲ್ಲಿ, ರಾಜಕಾರಣದ ಚಟುವಟಿಕೆಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಅವಕಾಶಗಳನ್ನು ಮಾಡಿಕೊಡ್ಬೇಕು. ಚಳುವಳಿಗಳಲ್ಲಿ ಮಹಿಳೆಯರನ್ನು ಒಳಗೊಳಿಸಿಕೊಳ್ಬೇಕು. ಇದರಿಂದ ಏನಾಗುತ್ತೆ, ಸಮಸ್ಯೆಗಳ ಅರಿವು ಮತ್ತು ಅದರಿಂದ ಏನು ಬದಲಾವಣೆಗಳಾಗ್ತಾ ಇದೆ ಅಂತಕ್ಕಂಥದ್ದನ್ನು ಅವರು ಕೂಡ ತಿಳ್ಕೊಳ್ಳೋದಕ್ಕೆ ಅತ್ಯಂತ ಮುಖ್ಯವಾಗುತ್ತೆ. ಅತ್ಯಂತ ಪ್ರಮುಖವಾಗಿ ಮಹಿಳೆಯರ ಅಧ್ಯಯನಕ್ಕೆ ಒಂದು ವೇದಿಕೆಯನ್ನು ಒದಗಿಸಿದಂತೆ ಆಗುತ್ತೆ. ಆ ವೇದಿಕೆ ಏನು ಮಾಡುತ್ತೆ, ಸಂವಿಧಾನದ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೋದು, ಕಾನೂನಿನ ಮೂಲಕ ಅವಕಾಶಗಳನ್ನು ಕಲ್ಪಿಸ್ಕೊಡ್ಬೋದು,
ಮತ್ತು ಆಯಾ ಕಾಲಗಳಿಗೆ ಬರ್ತಕ್ಕಂತಹ ಯೋಜನೆಗಳಲ್ಲಿ ಮಹಿಳೆಯರಿಗೆ ಹೆಚ್ಚು ಹೆಚ್ಚು ಅವಕಾಶಗಳನ್ನು ಕಲ್ಪಿಸೋದಕ್ಕೆ ಇದು ನೆರವಾಗಬಹುದು. ಹೀಗಾಗಿ ನಮಗೆ ಸಮಾನತೆಯತ್ತ ವರದಿ ಅಂತಕ್ಕಂಥದ್ದು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ಳುವಂತಹದರ ಕಡೆಗೆ ಅದರ ಒಂದು ಉದ್ದೇಶ ಅಂತಕ್ಕಂಥದ್ದು ಇಲ್ಲಿ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಹೀಗೆ ಭಾರತೀಯ ಸಮಾಜದಲ್ಲಿ ಲಿಂಗ ಅಸಮಾನತೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದು ಬಹುವ್ಯಾಪಕ. ಸಾಂಪ್ರದಾಯಿಕ ಸಮಾಜದಲ್ಲಿ ಅಸಮಾನತೆಯೇ ಇತ್ತು. ಇವತ್ತು ಅಂತಹ ಒಂದು ಪ್ರಶ್ನೆಗಳು ನಡೀತಾ ಇದ್ದಾವೆ. ಯಾಕೆ ಅಸಮಾನತೆ ಅಥವಾ ಯಾಕೆ ಮಹಿಳೆಯರನ್ನ ಇಲ್ಲಿ ಶೋಷಣೆ ಮಾಡಲಾಗ್ತಾ ಇದೆ ಮತ್ತು ಆ ಶೋಷಣೆಯನ್ನು ನಿರ್ಬಂಧಿಸ್ತಕ್ಕಂಥದ್ದು, ಅವರಿಗೆ ಸಮಾನತೆಯನ್ನು ಕಲ್ಪಿಸ್ತಕ್ಕಂತಹ ಅಂಶಗಳು ಇಲ್ಲಿ ಅವರ ಒಂದು ಸಮಸ್ಯೆಗಳ ಪರಿಹಾರಕ್ಕೆ ಹೆಚ್ಚು ಉಪಯೋಗಕ್ಕೆ ಬರಬಹುದು ಅಂತಕ್ಕಂತಹ ಸಂಗತಿ. ಇಲ್ಲಿ ಲಿಂಗ, ಸ್ತ್ರೀಯರು ಮತ್ತು ಪುರುಷರು ಎನ್ನುವ ದೈಹಿಕ ವ್ಯತ್ಯಾಸಗಳನ್ನು ಸೂಚಿಸ್ತಕ್ಕಂತಹ ಜೈವಿಕ ಸಂಗತಿ, ಇಟ್ಸ್ ಎ ಬಯಾಲಜಿಕಲ್ ಫ್ಯಾಕ್ಟರ್. ಹಾಗೆಯೇ ಲಿಂಗತ್ವ ಅಂತಕ್ಕಂಥದ್ದು ಸ್ತ್ರೀಯರು ಪುರುಷರು ನಿರ್ವಹಿಸ್ತಕ್ಕಂತಹ ಕೆಲಸಗಳನ್ನು ಮುಖ್ಯವಾಗಿಟ್ಕೊಂಡು ಆ ಒಂದು ಆಧಾರದ ಮೇಲೆ ಅವರ ಪಾತ್ರಗಳ ಕಲ್ಪನೆಯನ್ನು ಆಧಾರವಾಗಿಟ್ಟುಕೊಂಡು ಮಹಿಳೆಯರ ಕೆಲಸಗಳು, ಪುರುಷರ ಕೆಲಸಗಳು ಇವುಗಳನ್ನು ನಿರ್ಧರಿಸ್ತಕ್ಕಂಥದ್ದು ಲಿಂಗತ್ವ. ಅದರ ಆಧಾರದ ಮೇಲೆ ಇಲ್ಲಿ ಲಿಂಗ ತಾರತಮ್ಯ ಇದೆ, ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತಕ್ಕಂಥದ್ದಿದೆ. ಅಂದರೆ ನಮ್ಮ ಲಿಂಗ ನಿರ್ಧಾರದ ಸಂದರ್ಭದಲ್ಲಿ ಪುರುಷರು ಮೇಲು, ಉತ್ತಮ, ಸ್ತ್ರೀಯರು ಕನಿಷ್ಠ ಅಂತಕ್ಕಂತಹ ವ್ಯತ್ಯಾಸವನ್ನು, ತಾರತಮ್ಯವನ್ನು ಮಾಡ್ತಕ್ಕಂಥದ್ದು ಲಿಂಗ ತಾರತಮ್ಯ ಆಗುತ್ತೆ. ಆ ವ್ಯತ್ಯಾಸವನ್ನು ಕಡಿಮೆ ಮಾಡುವಂತಹ ಕಾರಣಕ್ಕಾಗಿ ರಚನೆ ಆಗ್ತಕ್ಕಂಥದ್ದು ರಾಷ್ಟ್ರೀಯ ಮಹಿಳಾ ಆಯೋಗ. ಆ ಆಯೋಗವು ಇಲ್ಲಿ ನೀಡ್ತಕ್ಕಂತಹ ವರದಿ ಅಥವಾ ಅದರ ಅಧ್ಯಯನದ ವಿಧಾನಗಳು ಇವುಗಳನ್ನು ನಾವು ಟುವರ್ಡ್ಸ್ ಈಕ್ವಾಲಿಟಿ ರಿಪೋರ್ಟ್ ಆಫ್ 1974 ಅಂತ ಹೇಳಿ ಕರಿತೀವಿ. ಆ ಒಂದು ಸಮಾನತೆಯುತ ವರದಿ ಅಂತಕ್ಕಂಥದ್ದಿದೆ. ಆ ವರದಿಗೆ ಸಾಕಷ್ಟು ಉತ್ತಮವಾದಂತಹ ಉದ್ದೇಶಗಳಿದ್ದು, ಆ ಉದ್ದೇಶಗಳನ್ನು ಹೊಂದಿರುವಂತಹ ಕಾರಣಕ್ಕಾಗಿ ಅವುಗಳ ಮಹತ್ವ ಅಂತಕ್ಕಂಥದ್ದು ಇಲ್ಲಿ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತಾ ಇದೆ. ಬಹುಶಃ ಇವು ಕೇವಲ ಕಾನೂನಿನ ಮೂಲಕ, ಸಂವಿಧಾನದ ಮೂಲಕ ಅಷ್ಟೇ ಬಗೆಹರಿಯಲಾರದು. ಆದ್ದರಿಂದ ಇಡೀ ಸಮಾಜವನ್ನು ನಾವು ಸಾಮಾಜೀಕರಣಗೊಳಿಸುವಂತಹ ಸಂದರ್ಭದಲ್ಲಿ ಅಂತಹದ್ದೊಂದು ತರಬೇತಿಯನ್ನು ನೀಡಬೇಕು. ಕುಟುಂಬದಲ್ಲಿ ಮಕ್ಕಳನ್ನು ಬೆಳೆಸುವಾಗ ಹೆಣ್ಣು ಮಗು ಗಂಡು ಮಗು ಎನ್ನುವಂತಹ ವ್ಯತ್ಯಾಸಗಳಿಲ್ಲದೆ ಬೆಳೆಸುವಂತಹ ಪ್ರಯತ್ನಗಳಾಗಬೇಕು. ಆಗ ಮಾತ್ರವೇ ಈ ವರದಿಯ ಉದ್ದೇಶಗಳು ಹೆಚ್ಚು ಮಹತ್ವವನ್ನು ಪಡೆದುಕೊಳ್ತವೆ. ಈ ರೂಪದಲ್ಲಿ ಸ್ತ್ರೀಯರ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಲಿಂಗ ಸಮಾನತೆಯನ್ನು ಸ್ಥಾಪನೆ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಈ ಬಗೆಯ ಅಂಶಗಳು ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸುತ್ತವೆ. ಹಾಗಾಗಿ ಇಲ್ಲಿ ಆ ಸಮಾನತೆಯುತ ವರದಿ ಅದನ್ನು ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಅಥವಾ ಈ ಒಂದು ಲಿಂಗ ಅಸಮಾನತೆಯನ್ನು ಕುರಿತು ವಿವರಿಸಿ ಅಂತಕ್ಕಂತಹ 5 ಅಂಕಗಳ ಪ್ರಶ್ನೆಗೆ ಇಷ್ಟು ವಿವರಗಳನ್ನು ನೀವು ಬರೀಬೇಕಾಗುತ್ತೆ. 1974ರ ಸಮಾನತೆಯುತ ವರದಿ ಅಂತಕ್ಕಂಥದ್ದು ಮಹಿಳೆಯರಿಗೆ ಸಮಾನತೆಯನ್ನು ದೊರಕಿಸುವ ಸಂದರ್ಭದಲ್ಲಿ ಬಹಳಷ್ಟು ಪ್ರಮುಖವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. ಹೀಗಾಗಿ ನಾವು ಒಂದು ದುರ್ಬಲ ವರ್ಗ ಅಂತ ಹೇಳಿ ಪರಿಗಣನೆ ಆಗ್ತಕ್ಕಂತಹ ಮಹಿಳೆಯರ ಕುರಿತಾಗಿ ವಿಶೇಷವಾಗಿ ಅಧ್ಯಯನವನ್ನು ಮಾಡ್ತೇವೆ.